ಜನಗಣತಿ 2027ರ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ಸುದರ್ಶನ್ ಪಟ್ಟನಾಯಕ, ಆಪ್ಷನ್ ಬಿ ಸತ್ಯಜಿತ್ ರೇ, ಆಪ್ಷನ್ ಸಿ ರಘು ರೈ, ಆಪ್ಷನ್ ಡಿ ರಾಜಾ ರವಿ ವರ್ಮಾ. ಸರಿಯಾದ ಉತ್ತರ ಆಯ್ಕೆ ಎ ಸುದರ್ಶನ್ ಪಟ್ಟನಾಯಕ. ಖ್ಯಾತ ಮರಳು ಕಲಾವಿದ ಸುದರ್ಶನ್ ಪಟ್ಟನಾಯಕ ಅವರನ್ನು ಜನಗಣತಿ 2027ರ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಯಿತು. 11 ಏಪ್ರಿಲ್ 2026ರಿಂದ 2 ವರ್ಷಗಳ ರಾಷ್ಟ್ರವ್ಯಾಪಿ ಸ್ಮರಣೋತ್ಸವವನ್ನು ಯಾರ 200ನೇ ಜನ್ಮ ವಾರ್ಷಿಕೋತ್ಸವಕ್ಕಾಗಿ ಆರಂಭಿಸಲಾಯಿತು? ಆಪ್ಷನ್ ಎ ಡಾ. ಬಿ. ಆರ್. ಅಂಬೇಡ್ಕರ್, ಆಪ್ಷನ್ ಬಿ ನಾರಾಯಣ ಗುರು, ಆಪ್ಷನ್ ಸಿ ಪೆರಿಯಾರಿ ವಿ. ರಾಮಸ್ವಾಮಿ, ಆಪ್ಷನ್ ಡಿ ಮಹಾತ್ಮ ಜ್ಯೋತಿಬಾ ಫುಲೆ. ಸರಿಯಾದ ಉತ್ತರ ಆಯ್ಕೆ ಡಿ ಮಹಾತ್ಮ ಜ್ಯೋತಿಬಾ ಫುಲೆ. ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜನ್ಮ ವಾರ್ಷಿಕೋತ್ಸವದ ಸ್ಮರಣೋತ್ಸವವನ್ನು 11 ಏಪ್ರಿಲ್ 2026ರಿಂದ ಆರಂಭಿಸಲಾಯಿತು. 22 ಏಪ್ರಿಲ್ 2026ರಂದು ನಿಧನರಾದ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಎನ್. ಚಂದ್ರಬಾಬು ನಾಯ್ಡು, ಆಪ್ಷನ್ ಬಿ ಕೆ. ರೋಸಯ್ಯ, ಆಪ್ಷನ್ ಸಿ ನಾದೆಂಡ್ಲ ಭಾಸ್ಕರ ರಾವ್, ಆಪ್ಷನ್ ಡಿ ವೈ. ಎಸ್. ರಾಜಶೇಖರ ರೆಡ್ಡಿ. ಸರಿಯಾದ ಉತ್ತರ ಆಯ್ಕೆ ಸಿ ನಾದೆಂಡ್ಲ ಭಾಸ್ಕರ ರಾವ್. ನಾದೆಂಡ್ಲ ಭಾಸ್ಕರ ರಾವ್ ಅವರು ಅವಿಭಜಿತ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು. 2026ರ ಬೆಂಗಳೂರು ಟೆಕ್ ಸಮಿಟ್ನ ವಿಷಯವೇನು? ಆಪ್ಷನ್ ಎ ಡಿಜಿಟಲ್ ಕರ್ನಾಟಕ, ಆಪ್ಷನ್ ಬಿ ಫ್ಯೂಚರ್ ಆಫ್ ಇನೋವೇಷನ್, ಆಪ್ಷನ್ ಸಿ ಎಐ ಮತ್ತು ಬಿಯಾಂಡ್, ಆಪ್ಷನ್ ಡಿ ಸ್ಟಾರ್ಟ್ಅಪ್ ಇಂಡಿಯಾ 2.0. ಸರಿಯಾದ ಉತ್ತರ ಆಯ್ಕೆ ಸಿ ಎಐ ಮತ್ತು ಬಿಯಾಂಡ್. 2026ರ ಬೆಂಗಳೂರು ಟೆಕ್ ಸಮಿಟ್ನ ಅಧಿಕೃತ ವಿಷಯ ಎಐ ಮತ್ತು ಬಿಯಾಂಡ್ ಆಗಿದೆ. ಭಾರತ ಈಜಿಪ್ಟ್ ಜಂಟಿ ವಿಶೇಷ ಪಡೆಗಳ 4ನೇ ಸೈನಿಕ ಅಭ್ಯಾಸದ ಹೆಸರೇನು? ಆಪ್ಷನ್ ಎ ಧರ್ಮ ಗಾರ್ಡಿಯನ್, ಆಪ್ಷನ್ ಬಿ ಸೈಕ್ಲೋನ್ ಐವಿ, ಆಪ್ಷನ್ ಸಿ ಡಸ್ಟ್ಲಿಕ್ 2026, ಆಪ್ಷನ್ ಡಿ ವಜ್ರ ಪ್ರಹಾರ. ಸರಿಯಾದ ಉತ್ತರ ಆಯ್ಕೆ ಬಿ ಸೈಕ್ಲೋನ್ ಐವಿ. ಸೈಕ್ಲೋನ್ ಐವಿ ಭಾರತ ಮತ್ತು ಈಜಿಪ್ಟ್ ನಡುವಿನ 4ನೇ ಜಂಟಿ ವಿಶೇಷ ಪಡೆಗಳ ಅಭ್ಯಾಸವಾಗಿದ್ದು ಅನ್ಶಾಸ್ನಲ್ಲಿ ನಡೆಯಿತು. ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದ ಜೈಪುರ ಮೆಟ್ರೋ ಹಂತ 2ರ ಉದ್ದ ಎಷ್ಟು? ಆಪ್ಷನ್ ಎ 31 ಕಿಮಿ, ಆಪ್ಷನ್ ಬಿ 41 ಕಿಮಿ, ಆಪ್ಷನ್ ಸಿ 51 ಕಿಮಿ, ಆಪ್ಷನ್ ಡಿ 61 ಕಿಮಿ. ಸರಿಯಾದ ಉತ್ತರ ಆಯ್ಕೆ ಬಿ 41 ಕಿಮಿ. ಜೈಪುರ ಮೆಟ್ರೋ ಹಂತ 2 ಯೋಜನೆಯು 41 ಕಿಲೋಮೀಟರ್ ಉದ್ದದ ಉತ್ತರ-ದಕ್ಷಿಣ ಕಾರಿಡಾರ್ ಆಗಿದೆ.
25 ಏಪ್ರಿಲ್ 2026ರಂದು ಭಾರತ ಯಶಸ್ವಿಯಾಗಿ ಪೂರೈಸಿದ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆ ಎಷ್ಟು? ಆಪ್ಷನ್ ಎ 245.4 GW. ಆಪ್ಷನ್ ಬಿ 250 GW. ಆಪ್ಷನ್ ಸಿ 220.8 GW. ಆಪ್ಷನ್ ಡಿ 256.1 GW. ಸರಿಯಾದ ಉತ್ತರ ಆಯ್ಕೆ ಡಿ 256.1 GW. ಭಾರತವು ಯಾವುದೇ ಕೊರತೆಯಿಲ್ಲದೆ 256.1 ಗಿಗಾವಾಟ್ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಪೂರೈಸಿತು. SMOPS 2026 ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ ಮಿಷನ್ ಕಾರ್ಯಾಚರಣೆ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು? ಆಪ್ಷನ್ ಎ, ಆಪ್ಷನ್ ಬಿ, ಎ ಎಸ್ ಕಿರಣ್ ಕುಮಾರ್, ಆಪ್ಷನ್ ಸಿ ಕೆ ಶಿವನ್, ಆಪ್ಷನ್ ಡಿ ಎಸ್ ಸೋಮನಾಥ್. ಸರಿಯಾದ ಉತ್ತರ ಆಯ್ಕೆ ಬಿ ಎ ಎಸ್ ಕಿರಣ್ ಕುಮಾರ್. SMOPS 2026 ಸಮ್ಮೇಳನವನ್ನು ಇಸ್ರೋದ ಮಾಜಿ ಅಧ್ಯಕ್ಷ ಎಸ್ ಕಿರಣ್ ಕುಮಾರ್ ಉದ್ಘಾಟಿಸಿದರು. 167.20 ಕೋಟಿಗೆ ಮಾರಾಟವಾಗಿ ಭಾರತೀಯ ಆಧುನಿಕ ಕಲಾಕೃತಿಗಳ ಹರಾಜು ದಾಖಲೆ ನಿರ್ಮಿಸಿದ ರಾಜಾ ರವಿವರ್ಮ ಅವರ ಚಿತ್ರ ಯಾವುದು? ಆಪ್ಷನ್ ಎ ಶಕುಂತಳೆ, ಆಪ್ಷನ್ ಬಿ ದಮಯಂತಿ, ಆಪ್ಷನ್ ಸಿ ಯಶೋಧ ಮತ್ತು ಕೃಷ್ಣ, ಆಪ್ಷನ್ ಡಿ ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ಸ್. ಸರಿಯಾದ ಉತ್ತರ ಆಯ್ಕೆ ಸಿ ಯಶೋಧ ಮತ್ತು ಕೃಷ್ಣ. ರಾಜಾ ರವಿವರ್ಮ ಅವರ ಯಶೋಧ ಮತ್ತು ಕೃಷ್ಣ ಚಿತ್ರವು ಸ್ಯಾಫ್ರನಾಟ್ ಹರಾಜಿನಲ್ಲಿ 167.20 ಕೋಟಿಗೆ ಮಾರಾಟವಾಯಿತು. ಏಪ್ರಿಲ್ 2026ರಲ್ಲಿ ಯಾವ ರಾಜ್ಯವು ತನ್ನ 50ನೇ ರಾಜ್ಯತ್ವ ವರ್ಷದ ಸಮಾರೋಪ ಸಮಾರಂಭವನ್ನು ಆಚರಿಸಿತು? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಮಣಿಪುರ. ಸರಿಯಾದ ಉತ್ತರ ಆಯ್ಕೆ ಎ ಸಿಕ್ಕಿಂ. ಗ್ಯಾಂಗ್ಟಾಕ್ನಲ್ಲಿ ಸಿಕ್ಕಿಂನ 50ನೇ ರಾಜ್ಯತ್ವ ವರ್ಷದ ಸಮಾರೋಪ ಸಮಾರಂಭ ನಡೆಯಿತು. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026 ಕಿರೀಟ ಪಡೆದವರು ಯಾರು? ಆಪ್ಷನ್ ಎ ಸಾಧ್ವಿ ಸತೀಶ್ ಸೈಲ್, ಆಪ್ಷನ್ ಬಿ ರಾಜನಂದಿನಿ ಪವಾರ್, ಆಪ್ಷನ್ ಸಿ ಶ್ರೀ ಅದ್ವೈತ, ಆಪ್ಷನ್ ಡಿ ಮಾನಸ ವಾರಣಾಸಿ. ಸರಿಯಾದ ಉತ್ತರ ಆಯ್ಕೆ ಎ ಸಾಧ್ವಿ ಸತೀಶ್ ಸೈಲ್. ಗೋವಾವನ್ನು ಪ್ರತಿನಿಧಿಸಿದ ಸಾಧ್ವಿ ಸತೀಶ್ ಸೈಲ್ ಅವರು ಭುವನೇಶ್ವರದಲ್ಲಿ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026 ಕಿರೀಟ ಪಡೆದರು. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರಲ್ಲಿ ಕರ್ನಾಟಕ ಎಷ್ಟು ಚಿನ್ನದ ಪದಕ ಗೆದ್ದಿತು? ಆಪ್ಷನ್ ಎ 16,
ಆಪ್ಷನ್ ಬಿ 21, ಆಪ್ಷನ್ ಸಿ 25, ಆಪ್ಷನ್ ಡಿ 23. ಸರಿಯಾದ ಉತ್ತರ ಆಯ್ಕೆ ಡಿ 23. ಕರ್ನಾಟಕವು 23 ಚಿನ್ನ, 8 ಬೆಳ್ಳಿ ಮತ್ತು 7 ಕಂಚಿನ ಪದಕಗಳೊಂದಿಗೆ ಒಟ್ಟಾರೆ ಚಾಂಪಿಯನ್ ಆಯಿತು. ಉದ್ಘಾಟನಾ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಯಾವ ರಾಜ್ಯದಲ್ಲಿ ನಡೆಯಿತು? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಯ್ಕೆ ಬಿ ಛತ್ತೀಸ್ಗಢ. ಮೊದಲ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಛತ್ತೀಸ್ಗಢದ ರಾಯಪುರ, ಜಗದಲ್ಪುರ ಮತ್ತು ಸರ್ಗುಜಾದಲ್ಲಿ ನಡೆಯಿತು. ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ PFBR ಕ್ರಿಟಿಕಾಲಿಟಿ ಪಡೆದ ಸ್ಥಳ ಯಾವುದು? ಆಪ್ಷನ್ ಎ ಕೈಗಾ, ಕರ್ನಾಟಕ, ಆಪ್ಷನ್ ಬಿ ತಾರಾಪುರ, ಮಹಾರಾಷ್ಟ್ರ, ಆಪ್ಷನ್ ಸಿ ಕಲ್ಪಕ್ಕಂ, ತಮಿಳುನಾಡು, ಆಪ್ಷನ್ ಡಿ ರಾವತ್ ಭಾಟ, ರಾಜಸ್ಥಾನ. ಸರಿಯಾದ ಉತ್ತರ ಆಯ್ಕೆ ಸಿ ಕಲ್ಪಕ್ಕಂ, ತಮಿಳುನಾಡು. ಭಾರತದ ಸ್ವದೇಶಿ PFBR ತಮಿಳುನಾಡಿನ ಕಲ್ಪಕ್ಕಂನಲ್ಲಿ 6 ಏಪ್ರಿಲ್ 2026ರಂದು ಕ್ರಿಟಿಕಾಲಿಟಿ ಸಾಧಿಸಿತು. 26 ಏಪ್ರಿಲ್ 2026ರಂದು ನಿಧನರಾದ ಖ್ಯಾತ ಭಾರತೀಯ ಛಾಯಾಗ್ರಾಹಕ ಯಾರು? ಆಪ್ಷನ್ ಎ ಹೋಮೈ ವ್ಯಾರವಲ್ಲ, ಆಪ್ಷನ್ ಬಿ ರಘು ರೈ, ಆಪ್ಷನ್ ಸಿ ಪಾಬ್ಲೋ ಬಾರ್ಥೊಲೊಮ್ಯೂ, ಆಪ್ಷನ್ ಡಿ ದಯಾನಿತಾ ಸಿಂಗ್. ಸರಿಯಾದ ಉತ್ತರ ಆಯ್ಕೆ ಬಿ ರಘು ರೈ. ರಘು ರೈ ಅವರು ಖ್ಯಾತ ಭಾರತೀಯ ಫೋಟೋ ಜರ್ನಲಿಸ್ಟ್ ಆಗಿದ್ದು 26 ಏಪ್ರಿಲ್ 2026ರಂದು ನಿಧನರಾದರು. ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ಸಂಬಂಧಿಸಿದ ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆ ಯಾವ ದಿನದಿಂದ ಜಾರಿಗೆ ಬಂತು? ಆಪ್ಷನ್ ಎ 16 ಏಪ್ರಿಲ್ 2026, ಆಪ್ಷನ್ ಬಿ 26 ಜನವರಿ 2026, ಆಪ್ಷನ್ ಸಿ 8 ಮಾರ್ಚ್ 2026, ಆಪ್ಷನ್ ಡಿ 15 ಆಗಸ್ಟ್ 2026. ಸರಿಯಾದ ಉತ್ತರ ಆಯ್ಕೆ ಎ 16 ಏಪ್ರಿಲ್ 2026. ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆ 2023 ಅನ್ನು 16 ಏಪ್ರಿಲ್ 2026ರಿಂದ ಜಾರಿಗೆ ತರಲಾಯಿತು. ಏಪ್ರಿಲ್ 2026ರಲ್ಲಿ ಬಿಹಾರದ 24ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು? ಆಪ್ಷನ್ ಎ ತೇಜಸ್ವಿ ಯಾದವ್, ಆಪ್ಷನ್ ಬಿ ನಿತೀಶ್ ಕುಮಾರ್, ಆಪ್ಷನ್ ಸಿ ಸಮ್ರಾಟ್ ಚೌಧರಿ, ಆಪ್ಷನ್ ಡಿ ಚಿರಾಗ್ ಪಾಸ್ವಾನ್. ಸರಿಯಾದ ಉತ್ತರ ಆಯ್ಕೆ ಸಿ ಸಮ್ರಾಟ್ ಚೌಧರಿ. ಸಮ್ರಾಟ್ ಚೌಧರಿಯವರು ಬಿಹಾರದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. 12 ಏಪ್ರಿಲ್ 2026ರಂದು ನಿಧನರಾದ ಖ್ಯಾತ ಹಿನ್ನೆಲೆ ಗಾಯಕಿ ಯಾರು? ಆಪ್ಷನ್ ಎ ಉಷಾ ಉತ್ತುಪ್, ಆಪ್ಷನ್ ಬಿ
ಆಶಾ ಭೋಸಲೆ. ಆಪ್ಷನ್ ಸಿ ಅಲ್ಕಾ ಯಾಗ್ನಿಕ್. ಆಪ್ಷನ್ ಡಿ ಅನುರಾಧಾ ಪೌಡ್ವಾಲ್. ಸರಿಯಾದ ಉತ್ತರ ಆಯ್ಕೆ ಬಿ ಆಶಾ ಭೋಸಲೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ಪದ್ಮವಿಭೂಷಣ ಪುರಸ್ಕೃತೆ ಆಶಾ ಭೋಸಲೆ ಅವರು 92ನೇ ವಯಸ್ಸಿನಲ್ಲಿ ನಿಧನರಾದರು. ಏಪ್ರಿಲ್ 2026ರಲ್ಲಿ ಭಾರತದ 99ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾದ ಸ್ಥಳ ಯಾವುದು? ಆಪ್ಷನ್ ಎ ಶೇಖಾ ಝೀಲ್ ಪಕ್ಷಿಧಾಮ. ಆಪ್ಷನ್ ಬಿ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ. ಆಪ್ಷನ್ ಸಿ ನಾಗಿ ಪಕ್ಷಿಧಾಮ. ಆಪ್ಷನ್ ಡಿ ಅಷ್ಟಮುಡಿ ಸರೋವರ. ಸರಿಯಾದ ಉತ್ತರ ಆಯ್ಕೆ ಎ ಶೇಖಾ ಝೀಲ್ ಪಕ್ಷಿಧಾಮ. ಉತ್ತರ ಪ್ರದೇಶದ ಅಲಿಗಢದಲ್ಲಿರುವ ಶೇಖಾ ಝೀಲ್ ಪಕ್ಷಿಧಾಮವು ಭಾರತದ 99ನೇ ರಾಮ್ಸರ್ ತಾಣವಾಯಿತು. ಕರ್ನಾಟಕ ಸರ್ಕಾರದ ಎಐ ಸೇವೆಗಳಲ್ಲಿ ಇರುವ ಕನ್ನಡ ಯಂತ್ರಾನುವಾದ ಸೇವೆಯ ಹೆಸರು ಏನು? ಆಪ್ಷನ್ ಎ ಕನ್ನಡ ಪ್ರಭ. ಆಪ್ಷನ್ ಬಿ ಕನ್ನಡ ಕಸ್ತೂರಿ. ಆಪ್ಷನ್ ಸಿ ಕನ್ನಡ ಮಿತ್ರ. ಆಪ್ಷನ್ ಡಿ ಕನ್ನಡ ದೀಪ. ಸರಿಯಾದ ಉತ್ತರ ಆಯ್ಕೆ ಬಿ ಕನ್ನಡ ಕಸ್ತೂರಿ. ಕನ್ನಡ ಕಸ್ತೂರಿ ಇಂಗ್ಲಿಷ್ ಕನ್ನಡ ಯಂತ್ರಾನುವಾದಕ್ಕಾಗಿ ಅಭಿವೃದ್ಧಿಪಡಿಸಲಾದ ಎಐ ಸೇವೆಯಾಗಿದೆ.